ಹಸಿರು ಹುಲ್ಲಿನ ಮೈದಾನದಲ್ಲಿ ಕುದುರೆಯೊಂದು ಹುಲ್ಲು ಮೇಯುತ್ತಿತ್ತು. ಹತ್ತಿರದಲ್ಲೇ ಒಂದು ತೋಳ ಆಹಾರವನ್ನರಿಸುತ್ತಾ ಬಂದು ಆ ಕುದುರೆಯನ್ನು ನೋಡಿತು. ಅದರ ದಷ್ಟಪುಷ್ಟ ಮೈ ನೋಡಿದಾಗ ತೋಳದ ಬಾಯಲ್ಲಿ ನೀರೂರಿತು. ಈ ಕುದುರೆಯ ಮಾಂಸ ತನಗೆ ತಿನ್ನಲು ಸಿಕ್ಕರೆ ಎಷ್ಟು ಚೆನ್ನಾಗಿರುತ್ತೆ ಅಂದುಕೊಂಡಿತು. ಆ ಕುದುರೆಯನ್ನು ಮೋಸ ಮಾಡಿಕೊಂಡರೆ 1 ವಾರದ ಸಮೃದ್ಧ ಭೋಜನ ತನ್ನದಾಗುವುದೆಂದು ತೋಳ ಯೋಚಿಸಿತು. ಆ ಉದ್ದೇಶದೊಡನೆಯೇ ಕುದುರೆಯ ಸಮೀಪಕ್ಕೆ ಬಂತು. ಅಯ್ಯ ಅಶ್ವರಾಜ, ನಾನೊಬ್ಬ ಸುಪ್ರಸಿದ್ಧ ವೈದ್ಯ. ಆ ಸೇತು ಹಿಮಾಚಲದವರೆಗೆ ಸುತ್ತಾಡಿ ಪಶುಗಳ ರೋಗ ಲಕ್ಷಣಗಳನ್ನು ಗುರುತಿಸಿ ಚಿಕಿತ್ಸೆ ನೀಡಿ ವಾಸಿ ಮಾಡಿದ್ದೇನೆ. ನಿನ್ನ ಆರೋಗ್ಯವೂ ಸ್ವಲ್ಪ ಕೆಟ್ಟಿರುವಂತೆ ಕಾಣುತ್ತದೆ. ಅದಕ್ಕಾಗಿ ನಾನೊಮ್ಮೆ ನಿನ್ನನ್ನು ಪರೀಕ್ಷಿಸಿ ಔಷಧಿ ನೀಡುತ್ತೇನೆ. ಅದರಿಂದಾಗಿ ನಿನ್ನ ಕಾಯಿಲೆ ಬೇಗನೆ ಗುಣವಾಗುವುದು ಎಂದಿತು. ಕುದುರೆಯು ಸಾಮಾನ್ಯದೇನಲ್ಲ. ಅದು ತೋಳದ ನಯ ವಂಚನೆಯ ಸುಳಿವು ಹಿಡಿಯಿತು ಹಾಗೂ ಅದಕ್ಕೆ ಸರಿಯಾದ ಪಾಠವನ್ನು ಕಲಿಸುವನೆಂಬ ನಿರ್ಣಯಕ್ಕೆ ಬಂತು. ವೈದ್ಯ ಮಹಾಶಯ, ನೀನು ಬಹಳ ಒಳ್ಳೆಯ ಸಮಯಕ್ಕೆ ಬಂದೆ. ನಾನೇ ವೈದ್ಯರನ್ನು ಹುಡುಕಿಕೊಂಡು ಹೋಗಬೇಕೆಂದಿದ್ದೆ. ಈಗ ಆ ತೊಂದರೆಯೇ ತಪ್ಪಿಹೋಯಿತು. ನಿನ್ನ ಆಗಮನದಿಂದ ಹುಡುಕುತ್ತಿದ್ದ ಬಳ್ಳಿ ಕಾಲಿಗೆ ತೊಡರಿದಂತಾಯಿತು. ನನ್ನ ಹಿಂಗಾಲುಗಳು ಬಹಳ ದಿನಗಳಿಂದ ನೋಯುತ್ತಿವೆ. ಅದನ್ನು ಪರೀಕ್ಷಿಸಿ ಯೋಗ್ಯ ಚಿಕಿತ್ಸೆ ಮಾಡಿದರೆ ಮಹಾ ಉಪಕಾರವಾಗುವುದೆಂದು ಹೇಳಿತು. ಕುದುರೆಯ ಮಾತು ಕೇಳಿ ತನ್ನ ರೊಟ್ಟಿ ಜಾರಿ ತುಪ್ಪದಲ್ಲಿ ಬಿದ್ದಿತು ಅಂದುಕೊಂಡಿತು ತೋಳ. ಒಳ್ಳೆಯ ಬೇಟೆ ಸಿಕ್ಕಿತು. ಇದನ್ನು ಕೊಂದು ಇದರ ಮಾಂಸವನ್ನು ಹೊಟ್ಟೆ ತುಂಬ ತಿನ್ನಬೇಕು ಎಂದು ಯೋಚಿಸಿ ಅದರ ಹಿಂಗಾಲುಗಳ ಬಳಿ ಹೋಗಿ ನಿಂತಿತು. ತೋಳ ತನ್ನ ಹಿಂಗಾಲುಗಳ ಬಳಿ ನಿಂತೊಡನೆ ಕುದುರೆಯ ಕಾಲಿನಿಂದ ಜೋರಾಗಿ ಒದ್ದಿಬಿಟ್ಟಿತು. ಆ ರಭಸಕ್ಕೆ ತೋಳದ ತಲೆ ಒಡೆದು ಹೋಗಿ ಅಷ್ಟು ದೂರ ಬಿದ್ದು ವಿಲಿ ಒದ್ದಾಡಿ ಪ್ರಾಣ ಬಿಟ್ಟಿತು. ಇದರಿಂದ ನಮಗೆ ಏನು ಗೊತ್ತಾಗುತ್ತೆ ಅಂತಂದರೆ, ನಾವಷ್ಟೇ ಬುದ್ಧಿವಂತರಲ್ಲ, ನಮಗಿಂತಲೂ ಬುದ್ಧಿವಂತರು ಇರ್ತಾರೆ. ಸಮಯಕ್ಕೆ ತಕ್ಕಂತೆ ಆ ಬುದ್ಧಿಯನ್ನು ಉಪಯೋಗಿಸ್ತಾರೆ ಅನ್ನೋದು ಗೊತ್ತಾಗುತ್ತೆ. ಧನ್ಯವಾದಗಳು.